ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ, ಫ್ರೀ ಇದ್ದಾಗ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ನೋಡ್ತೀವಿ. ಇಲ್ಲ ನಾವು ಯಾವುದಾದ್ರೂ ಹೀರೋ ಫ್ಯಾನ್ ಆಗಿದ್ದರೆ ನಮ್ಮ ಹೀರೋ ಸಿನಿಮಾ ಅಂತ ಫಸ್ಟ್ ಶೋ ಟಿಕೆಟ್ ತಗೊಂಡು ಸಿನಿಮಾ ನೋಡಿ ನಮ್ಮ ಹೀರೋಗೆ ಜೈಕಾರ ಆಗ್ತೀವಿ. ಆದರೆ ನಾವು ಒಂದೊಳ್ಳೆ ಸಿನಿಮಾ ನೋಡಿದಾಗ ಅಲ್ಲಿನ ಯಾವುದಾದ್ರೂ ಒಂದು ಪಾತ್ರ ನಮಗೆ ತುಂಬ ಕನೆಕ್ಟ್ ಆಗುವಂತಿರುತ್ತೆ. ಆ ಪಾತ್ರದ ಬಿಹೇವಿಯರ್ ಇರಬಹುದು, ಆ ಪಾತ್ರ ಎದುರಿಸುವಂತಹ ಕಷ್ಟಗಳಿರಬಹುದು, ನೋವುಗಳಿರಬಹುದು, ಇವುಗಳು ನಮಗೆ ಪರ್ಸ್ನಲ್ ಆಗಿ ನಮ್ಮ ಜೀವನದ ಶೈಲಿಗೆ ಹೊಂದಿಕೊಳ್ಳುವಂತಿರುತ್ತೆ. ಹಾಗಾಗಿ ಆ ಪಾತ್ರ ನಮಗೆ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾವನ್ನು ನಾವು ಮರೆತರೂ ಆ ಪಾತ್ರವನ್ನು ನಾವು ಎಂದಿಗೂ ಮರೆಯಲ್ಲ. ಹೀಗೆ ಹೆಚ್ಚೆಚ್ಚು ಜನಗಳಿಗೆ ಇಷ್ಟವಾಗೋ ಪಾತ್ರಗಳನ್ನು ಮಾಡಿ ಆ ಒಂದು ಪಾತ್ರದಿಂದಲೇ ಮುನ್ನೆಲೆಗೆ ಬಂದ ಸಾಕಷ್ಟು ಕಲಾವಿದರನ್ನು ನಾವು ನಮ್ಮ ಚಿತ್ರರಂಗದಲ್ಲಿ ನೋಡಿದ್ದೀವಿ. ಗೆಳೆಯರೇ, ಒಂದು ಪಾತ್ರ ಜನಗಳಿಗೆ ಹತ್ತಿರವಾಗಬೇಕು ಅಂದರೆ ಆ ಪಾತ್ರವನ್ನು ರಚನೆ ಮಾಡಿದಂತಹ ನಿರ್ದೇಶಕ ಅಷ್ಟೇ ಅಚ್ಚುಕಟ್ಟಾಗಿ ಆ ಪಾತ್ರವನ್ನು ವೈಭವೀಕರಿಸಬೇಕಾಗಿರುತ್ತೆ. ಕೆಲವೊಂದು ಕಲಾವಿದರು ತಮ್ಮ ಅಭಿನಯದ ಮುಖಾಂತರ ಆ ಪಾತ್ರಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ತೆರೆ ಮೇಲೆ ನೋಡಿದಂತಹ ಪ್ರೇಕ್ಷಕನ ಮನ ಮುಟ್ಟಿರ್ತಾನೆ. ಹೀಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಾವು ನೋಡಿ ಎಂದಿಗೂ ಮರೆಯದೆ ಸದಾ ನಮ್ಮ ಭಾವನೆಗಳಿಗೆ ಹೊಂದ್ಕೊಂಡಿರುವ ಕೆಲವು ಪಾತ್ರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ಜೋಗಿ ಹಾಗೂ ಮಾದೇಶ ಅನ್ನೋ ಶಿವಣ್ಣ ಮಾಡಿದ ಪಾತ್ರ ಜನಮಾನಸದಲ್ಲಿ ಅಚ್ಚಳಿಯದ ಹಾಗೆ ಉಳಿದುಕೊಂಡ ಸಿನಿಮಾಗಳಲ್ಲಿ ಜೋಗಿ ಕೂಡ ಒಂದು. ಈಗ ಈ ಸಿನಿಮಾ ನೋಡಿದ್ರೂ ಕೂಡ ಇದರ ಕ್ಲೈಮ್ಯಾಕ್ಸ್ ನಮ್ಮನ್ನು ಕಾಡುತ್ತೆ. ಈ ಸಿನಿಮಾದಲ್ಲಿ ಬರುವ ಎಲ್ಲ ಪಾತ್ರಗಳು ಕನ್ನಡಿಗರಿಗೆ ಇಂದಿಗೂ ಅಚ್ಚುಮೆಚ್ಚು. ಅದರಲ್ಲೂ ಚಿತ್ರದ ನಾಯಕ ಮಾದೇಶನ ಪಾತ್ರ ಅಂತೂ ಕೊನೆಯಲ್ಲಿ ಪ್ರೇಕ್ಷಕನ ಕಣ್ಣಂಚಲ್ಲಿ ನೀರಿಳಿಸುತ್ತೆ. ಮಾದೇಶ್ವರನ ಮಡಿಲಿನಲ್ಲಿ ಹುಟ್ಟಿ ಬೆಳೆದ ಮಾದೇಶ ಬೆಳೆದು ದೊಡ್ಡವನಾದ ಮೇಲೆ ತನ್ನ ತಂದೆಯನ್ನು ಕಳ್ಕೊಳ್ತಾನೆ. ಸಂಪ್ರದಾಯದ ಪ್ರಕಾರ ತಾಯಿಯ ಬಳೆ ಹೊಡೆಯುವ ಸಂದರ್ಭ ಬಂದಾಗ ಅದನ್ನು ನೋಡಿ ಸಹಿಸಲಾರದ ಮಾದೇಶ ತನ್ನ ತಾಯಿಗೆ ಚಿನ್ನದ ಬಳೆ ತೊಡಿಸ್ತೀನಿ ಅಂತ ಪಣ ತೊಡ್ತಾನೆ. ಹಾಗಾಗಿ ಉದ್ಯೋಗ ಅರಸಿ ಪಟ್ಟಣಕ್ಕೆ ಬಂದ ಈ ಹಳ್ಳಿ ಮುಗ್ದ ಅಚಾನಕ್ಕಾಗಿ ಅಂಡರ್ವರ್ಲ್ಡ್ಗೆ ಎಂಟ್ರಿ ಆಗುವಂಥ ಸಂದರ್ಭ ಬರುತ್ತೆ. ತಾಯಿ ಕೈಗೆ ಚಿನ್ನದ ಬಳೆ ಹಾಕಬೇಕೆಂದು ಕನಸು ಕಂಡ ನಾಯಕ ಕೊನೆಯಲ್ಲಿ ತಾಯಿ ಮುಖ ಕೂಡ ನೋಡೋಕೆ ಆಗಲ್ಲ. ಈ ಪಾತ್ರದ ಎಮೋಷನ್ ನಮ್ಮ ಹೃದಯವನ್ನು ತಟ್ಟಿತ್ತು. ಶಿವಣ್ಣ ಈ ಪಾತ್ರವನ್ನು ನಿಭಾಯಿಸಿದಂಥ ರೀತಿ, ತಾಯಿ ಮಗನ ಬಾಂಧವ್ಯವನ್ನು ಕಟ್ಕೊಟ್ಟ ಪ್ರೇಮ್ರವರ ಬರವಣಿಗೆ ಈ ಸಿನಿಮಾದ ಜೀವಾಳ ಅಂದರೆ ತಪ್ಪಾಗಲ್ಲ. ಈ ಸಿನಿಮಾದಲ್ಲಿನ ತಾಯಿ ಮಗನ ಕಾಲ್ಪನಿಕ ಪಾತ್ರಗಳು ಜನಗಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅಂದರೆ ತಾಯಿ ಮುಖ ಕೂಡ ನೋಡೋಕೆ ಆಗಲಿಲ್ವಲ್ಲ ಮಗ ಅಂತ ಕಣ್ಣೀರಾಗ್ತವ್ರು ಎಷ್ಟೋ. ಕೊನೆಗೆ ಜೋಗಿ ಸಿನಿಮಾದ 100 ಡೇಸ್ ಫಂಕ್ಷನ್ನಲ್ಲಿ ತಾಯಿ ಮಗನ ಒಂದು ಮಾಡಿಸಿದ್ರು ಪ್ರೇಮ್. ಈ ಸಿನಿಮಾ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ ಇದನ್ನು ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಮಾಡಲಾಯಿತು. ಆದರೆ ಬೇರೆ ಭಾಷೆಯ ಯಾವ ಹೀರೋ ಕೂಡ ಆ ಪಾತ್ರವನ್ನು ಶಿವಣ್ಣನ ರೀತಿಯಲ್ಲಿ ಮನಮುಟ್ಟುವಂತೆ ತೆರೆ ಮೇಲೆ ತರಲು ಸಾಧ್ಯವಾಗಲಿಲ್ಲ. ಗೆಳೆಯರೇ, ನನ್ನದೊಂದು ಬೇಡಿಕೆ ಇದೆ. ಅದೇನೆಂದರೆ, ಪ್ರತಿ ಹೀರೋಗಳ ಬರ್ತ್ಡೇ ಟೈಮಲ್ಲಿ ಅವರ ಹಿಂದಿನ ಸಿನಿಮಾಗಳನ್ನು ರಿಲೀಸ್ ಮಾಡೋ ಪದ್ಧತಿ ಈಗ ನಮ್ಮ ಚಿತ್ರರಂಗದಲ್ಲಿ ಇದೆ. ಅದೇ ರೀತಿ ಶಿವಣ್ಣನ ಬರ್ತ್ಡೇಗೆ ಜೋಗಿ ಸಿನಿಮಾನ ರಿಲೀಸ್ ಮಾಡಿ ಅನ್ನೋದು. ನನ್ನಂತೆ ಎಷ್ಟೋ ಜನಕ್ಕೆ ಈ ಸಿನಿಮಾನ ಥಿಯೇಟರ್ನಲ್ಲಿ ನೋಡಬೇಕು ಅನ್ನೋ ಆಸೆ ಇದೆ. ಜಾಕಿ ಅಲಿಯಾಸ್ ಜಾನಕಿರಾಮ. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಹತ್ರ ಹೋಗಿ ಅಪ್ಪು ಸಿನಿಮಾ ಬಿಟ್ಟರೆ ಇನ್ಯಾವ ಸಿನಿಮಾದಲ್ಲಿ ಪುನೀತ್ ರವರು ಮಾಡಿದ ಪಾತ್ರ ನಿಮಗೆ ಫೇವ್ರೇಟ್ ಅಂತ ಕೇಳಿದ್ರೆ ಪಟ್ ಅಂತ ಹೇಳ್ತಾರೆ ಜಾಕಿ ಅಲಿಯಾಸ್ ಜಾನಕಿರಾಮ ಅಂತ. ಈ ಸಿನಿಮಾದಲ್ಲಿನ ನಾಯಕನ ಜರ್ನಿಯನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೆರೆ ಮೇಲೆ ತಂದಿದ್ರು ನಿರ್ದೇಶಕ ಸೂರಿಯವರು. ಪುನೀತ್ ಈ ಪಾತ್ರಕ್ಕೆ ಯಾವ ಥರ ಜೀವ ತುಂಬಿದ್ರು ಅಂದರೆ ಇವನು ನಮ್ಮ ಪಕ್ಕದ ಮನೆ ಹುಡುಗನೇನೋ ಅನ್ನೋ ಭಾವನೆ ಪ್ರೇಕ್ಷಕರಲ್ಲಿ ಮೂಡುವಂತಿತ್ತು. ಅದೇ ವರ್ಷ ಪೃಥ್ವಿ ಸಿನಿಮಾದಲ್ಲಿ DC ಪಾತ್ರವನ್ನು ಮಾಡಿದರು ಪುನೀತ್ ರಾಜ್ಕುಮಾರ್ ಅವರು. ಆ ಪಾತ್ರಕ್ಕೂ ಜಾಕಿ ಪಾತ್ರಕ್ಕೂ ಕಂಪ್ಲೀಟ್ ಡಿಫ್ರೆಂಟ್. ಇದೇ ಅಲ್ವಾ ಒಬ್ಬ ಆಕ್ಟರ್ಗೆ ಬೇಕಾಗಿರೋದು. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಡೈಲಾಗ್, ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇತ್ತು. ಗೆಳೆಯರೇ, ಒಂದ್ಸಲ ನಾವು ಸಿನಿಮಾದಲ್ಲಿ ನೋಡೋ ಪಾತ್ರ ನಮ್ಮ ಜೀವನದ ಶೈಲಿಗೆ ಕನೆಕ್ಟ್ ಆಗಿಬಿಟ್ರೆ, ಆ ಪಾತ್ರದಲ್ಲಿ ಆ್ಯಕ್ಟ್ ಮಾಡೋ ಕಲಾವಿದ ನಮ್ಮ ಪಕ್ಕದ ಮನೆ ಹುಡುಗನೇನೋ ಅಂತ ಅನಿಸ್ಬಿಟ್ರೆ ಆ ಪಾತ್ರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿಬಿಡುತ್ತೆ. ಇಲ್ಲೂ ಕೂಡ ಅದೇ ಆದದ್ದು. ನಿರ್ದೇಶಕ ಸೂರಿ ಮೇಜರ್ ಆಗಿ ಜಾನಕಿರಾಮ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಆ ಕ್ಯಾರೆಕ್ಟರ್ನ ಸುತ್ತ ಕಥೆ ಬರ್ಕೊಂಡಿದ್ರು. ಆ ಲೊಕೇಶನ್, ಮಿಡಲ್ ಕ್ಲಾಸ್ ಜೀವನ ಶೈಲಿ, ನಾಯಕನ ಜೊತೆ ಉಟ್ಕೊಳ್ಳೋ ಇನ್ನಷ್ಟು ಪಾತ್ರಗಳ ಹೆಸರುಗಳು, ಹೀರೋ ಬೆಂಗಳೂರಿಗೆ ಬಂದಾಗ ತೋರಿಸಿದಂಥ ಪೊಲೀಸ್ ಸ್ಟೇಷನ್, ಲವ್ ಸ್ಟೋರಿ ಎಲ್ಲ ರಿಯಾಲಿಟಿಗೆ ತುಂಬಾ ಹತ್ತಿರವಾಗಿತ್ತು. ಆ ಕಾರಣಕ್ಕಾಗಿಯೇ ಜಾಕಿ ಒಂದು ಬ್ಲಾಕ್ ಬಾಸ್ಟರ್ ಸಿನಿಮಾ ಆಯಿತು. ಈ ಯಶಸ್ಸಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದ್ದು ಪುನೀತ್ ರಾಜ್ಕುಮಾರ್ ಅವರ ಆ್ಯಕ್ಷನ್, ಡ್ಯಾನ್ಸ್. ಹೀಗೆ ನಾವು ಎಂದೂ ಮರೆಯಲಾಗದ ಪಾತ್ರಗಳಲ್ಲಿ ಜಾಕಿ ಸಿನಿಮಾದ ಜಾನಕಿರಾಮ ಅನ್ನೋ ಪಾತ್ರ ಕೂಡ ಒಂದು. ಉಪೇಂದ್ರ ಸಿನಿಮಾದ ನಾನು ಅನ್ನೋ ಉಪೇಂದ್ರ ಮಾಡಿದ ಪಾತ್ರ. ಇದ್ದದನ್ನು ಇದ್ದ ಹಾಗೆ ಹೇಳ್ತಾ ಕಟು ಸತ್ಯವನ್ನು ಹೊರಹಾಕಿ ತೆರೆ ಮೇಲೆ ಕನ್ನಡಿಗರನ್ನು ರಂಜಿಸಿದಂತಹ ಉಪೇಂದ್ರ ಸಿನಿಮಾದ ನಾನು ಅನ್ನೋ ಪಾತ್ರವನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಹೇಳಿ. ಈ ಥರನೂ ಒಂದು ಸಿನಿಮಾನ ಮಾಡಿ ಗೆಲ್ಲಬಹುದು ಅನ್ನೋದನ್ನು ಉಪೇಂದ್ರ ತೋರಿಸ್ಕೊಟ್ಟಿದ್ರು. ನಾನು ಅನ್ನೋ ಅಹಂಕಾರ ನಮ್ಮೊಳಗೆ ತುಂಬಿಕೊಂಡಾಗ ನಮ್ಮನ್ನು ಅದು ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನು ನಾನು ಪಾತ್ರ ನಮಗೆ ಮನದಟ್ಟು ಮಾಡಿಸಿತ್ತು. ಈ ಪಾತ್ರವನ್ನು ನಾವು ಕಾಮಿಡಿಯನ್ನಾಗಿ ಕೂಡ ತಗೊಳ್ಬಹುದು, ಜೀವನದ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳಬಹುದು. ಈಗ ಕೂಡ ಉಪೇಂದ್ರ ಹಾಗೂ ಸಿನಿಮಾಗಳನ್ನು ನೋಡಿದರೆ ಇನ್ನಷ್ಟು ವಿಚಾರಗಳು ಅರ್ಥ ಆಗ್ತಾ ಹೋಗುತ್ತೆ. ಈಗ ಸಿನಿಮಾದ ಸುದೀಪ ಪಾತ್ರ. ಕಿಚ್ಚ ಸುದೀಪ್ರವರನ್ನು ಅಭಿನಯ ಚಕ್ರವರ್ತಿ ಅಂತ ಯಾಕೆ ಕರೀತಾರೆ ಅಂದರೆ ಒಂದ್ಸಲ ಈಗ ಸಿನಿಮಾವನ್ನು ನೋಡಿ.
ಆಪೋಸಿಟ್ ಕಲಾವಿದರು ಇದ್ದಾಗ ಒಬ್ಬ ಆಕ್ಟರ್ ಆ್ಯಕ್ಟ್ ಮಾಡೋದು ಸಹಜ. ಆದರೆ ಇಲ್ಲದೇ ಇರೋ ಒಂದು ನೊಣವನ್ನು ನನ್ನ ಸುತ್ತಮುತ್ತ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಅಂದರೆ ಸುಮ್ಮನೆ ಮಾತಲ್ಲ. ಇವರ ಅಭಿನಯದ ಕೆಪಾಸಿಟಿ ಎಂಥದ್ದು ಅಂತ ತೆಲುಗಿನ ಪ್ರಖ್ಯಾತ ನಿರ್ದೇಶಕ ಎಸ್ ರಾಜಮೌಳಿರವರಿಗೆ ಮೊದಲೇ ಗೊತ್ತಾಗಿತ್ತು ಅಂತ ಅನಿಸುತ್ತೆ. ಹಾಗಾಗಿಯೇ ಕಿಚ್ಚ ಸುದೀಪ್ ಅವರನ್ನ ತಲೆಯಲ್ಲಿ ಇಟ್ಕೊಂಡೇ ಈಗ ಕಥೆಯನ್ನು ಬರೆದಿದ್ರಂತೆ. ಈಗ ಸಿನಿಮಾದಲ್ಲಿ ಸುದೀಪ್ ಮಾಡಿದ್ದು ನೆಗೆಟಿವ್ ರೋಲ್ ಆದರೂ ಕೂಡ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದರು. ಈ ಪಾತ್ರದ ಅಭಿನಯಕ್ಕಾಗಿ ತೆಲುಗು ಇಂಡಸ್ಟ್ರಿಯಲ್ಲಿ ನಂದಿ ಅವಾರ್ಡ್ ಕೂಡ ಇವರು ಪಡ್ಕೊಂಡ್ರು. ನಮ್ಮ ನೆಲದ ಒಬ್ಬ ನಾಯಕ ದೇಶಾದ್ಯಂತ ಹೆಸರು ಮಾಡಿದಂಥ ಒಬ್ಬ ನಿರ್ದೇಶಕನ ಜೊತೆ ಸಿನಿಮಾ ಮಾಡಿ ಆ ಸ್ಟೇಟ್ನಲ್ಲಿ ಅವಾರ್ಡ್ ಪಡ್ಕೊಳ್ತಾನೆ ಅಂದರೆ ಅದು ನಮ್ಮ ಕನ್ನಡಿಗರ ಹೆಮ್ಮೆಯೇ ಹೌದು. ಈ ಪಾತ್ರವನ್ನು ಕಿಚ್ಚ ಸುದೀಪ್ ಅವರ ಈ ಸಾಧನೆಯನ್ನು ಕನ್ನಡಿಗರು ಎಂದಿಗೂ ಮರೆಯೋಕೆ ಆಗಲ್ಲ. ನವಗ್ರಹ ಸಿನಿಮಾದ ಜಗ್ಗು ಪಾತ್ರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಜರ್ನಿಯಲ್ಲೇ ನವಗ್ರಹ ಸಿನಿಮಾದ ಜಗ್ಗು ಅನ್ನೋ ಪಾತ್ರ ಒಂದು ವಿಭಿನ್ನ ಪ್ರಯತ್ನ ಅಂದರೆ ತಪ್ಪಾಗಲ್ಲ. ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಕೂಡ ನವಗ್ರಹ ಸಿನಿಮಾದ ಜಗ್ಗು ಅನ್ನೋ ಪಾತ್ರ ದರ್ಶನ್ ಅವರ ಡ್ರೀಮ್ ರೋಲ್ ಆಗಿರುತ್ತೆ. ಈ ಥರ ನೆಗೆಟಿವ್ ರೋಲ್ ಮಾಡೋದು ಅಂದರೆ ದರ್ಶನ್ ಅವರಿಗೆ ಇಷ್ಟ ಅಂತೆ. ಕನ್ನಡ ಚಿತ್ರರಂಗದ ಹಿರಿಯ ಕಲಾನಾಯಕರ ಮಕ್ಕಳೆಲ್ಲ ಸೇರಿ ಮಾಡಿದ ಈ ಸಿನಿಮಾದಲ್ಲಿ ದರ್ಶನ್ ಅವರು ಮಿಂಚಿದ್ರು. ಜಗ್ಗು ಬಾಯಲ್ಲಿ ಬರೋ ಒಂದೊಂದು ಡೈಲಾಗ್ ಕೂಡ ಥಿಯೇಟರ್ನಲ್ಲಿ ಸಿಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡಿತ್ತು. ಈಗಿನ ಥರ ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಇದ್ದಿದ್ರೆ ಈ ಸಿನಿಮಾದ ಡೈಲಾಗ್ಗಳು ಅದೆಷ್ಟು ಟ್ರೆಂಡ್ ಆಗ್ತಾ ಇದ್ವು. ಸಿನಿಮಾದ ಮೇನ್ ವಿಲ್ಲನ್ ಆಗಿ ಜಗ್ಗು ತನ್ನ ಸ್ವಾರ್ಥದಿಂದ ಎಲ್ಲರನ್ನ ಸಾಯಿಸ್ತಾ ಬರ್ತಾನೆ. ಪ್ರತಿಯೊಂದು ಸೀನ್ನಲ್ಲೂ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಅನ್ಬಹುದು. ಮೈಸೂರಿನ ಚಿನ್ನದ ಅಂಬಾರಿಯನ್ನು ಅಪಹರಿಸಿ ಅದನ್ನು $1 ಮಿಲಿಯನ್ ಅಮೆರಿಕಕ್ಕೆ ಸೇಲ್ ಮಾಡೋ ಉದ್ದೇಶದಿಂದ ಜಗ್ಗು ಒಂದು ತಂಡವನ್ನು ಕಟ್ತಾನೆ. ಆದರೆ ಅದರಿಂದ ಬರೋ ದುಡ್ಡನ್ನು ಒಬ್ಬನೇ ಉಡಾಯಿಸಬೇಕು ಅಂತ ಹೇಳಿ ಒಳಗೆ ಒಂದು ಸಂಚು ರೂಪಿಸ್ತಾನೆ. ಜಗ್ಗು ಪಾತ್ರಕ್ಕೆ ಯಾವುದೇ ಎಮೋಷನ್ ಇರಲ್ಲ. ತನ್ನ ಗುರಿ ತಲುಪಲು ಏನು ಬೇಕಾದರೂ ಮಾಡ್ತಾನೆ, ಯಾರನ್ನ ಬೇಕಾದ್ರೂ ಸಾಯಿಸ್ತಾನೆ. ನವಗ್ರಹ ಸಿನಿಮಾದ ಜಗ್ಗು ಪಾತ್ರ ಹಾಗೆ ಆ ಪಾತ್ರದ ಒಂದೊಂದು ಡೈಲಾಗನ್ನು ಯಾವತ್ತೂ ಮರೆಯೋಕೆ ಸಾಧ್ಯವಿಲ್ಲ. ಗೆಳೆಯರೇ, ಈ ಥರ ಮನುಷ್ಯನ ಜೀವನಕ್ಕೆ ಮಾದರಿ ಆದ ಪಾತ್ರಗಳು, ಸಂಬಂಧಗಳ ಮೌಲ್ಯಗಳನ್ನು ತಿಳಿಸ್ಕೊಟ್ಟಂತಹ ಪಾತ್ರಗಳು, ಹೀಗೆ ಜನಗಳಿಗೆ ಹತ್ತಿರವಾದ ಪಾತ್ರಗಳನ್ನು ಲೆಕ್ಕ ಹಾಕ್ತಾ ಹೋದರೆ ಇನ್ನೂ ಸಾಕಷ್ಟು ನಮಗೆ ಸಿಗ್ತಾ ಹೋಗುತ್ತೆ. ಬರೀ ಹೀರೋ ಪಾತ್ರ ಮಾತ್ರವಲ್ಲದೆ ಒಂದು ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳು ಕೂಡ ನಮಗೆ ಹತ್ತಿರವಾಗ್ತವೆ. ಈ ವಿಡಿಯೋದಲ್ಲಿ ಬರೀ ಹೀರೋ ಪಾತ್ರಗಳನ್ನಷ್ಟೇ ನಾನು ಲೀಸ್ಟ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೀರೋ ಅಲ್ಲದೆ ಗಳನಾಯಕನಾಗಿಯೋ ಪೋಷಕ ಪಾತ್ರದಲ್ಲಿ ಅಭಿನಯ ಮಾಡಿಯೋ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದಾಗಿ ಉಳಿದುಕೊಂಡಿರುವಂತಹ ಇನ್ನಷ್ಟು ಪಾತ್ರಗಳನ್ನು ಲೀಸ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಿಮಗೆ ಯಾವ ಸಿನಿಮಾದಲ್ಲಿನ ಯಾವ ಪಾತ್ರ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.